Hi friends, complete computer awareness theory. In this video, input and output devices and examples will be discussing. So input ಮತ್ತೆ output devices ಬಗ್ಗೆ ಅದರ examples ಬಗ್ಗೆ discuss ಮಾಡೋಣ. Input device. So input device is a computer hardware component used to provide data and control signals to the processing system. ನೋಡಿ ಇನ್ಪುಟ್ ಡಿವೈಸ್ ಏನ್ ಮಾಡುತ್ತೆ, ಒಂದು ಹಾರ್ಡ್ವೇರ್ ಇದೆ, ಯೂಸರ್ ಕಡೆಯಿಂದ ಡಾಟಾ ಮತ್ತು ಸಿಗ್ನಲ್ಸ್ ನ ತಗೊಂಡ್ಬಿಟ್ಟು ಪ್ರೊಸೆಸಿಂಗ್ ಸಿಸ್ಟಮ್ ಕೊಡುತ್ತೆ. ಇಟ್ ಅಲೋಸ್ ಇನ್ಪುಟ್ ಆಫ್ ರಾ ಡಾಟಾ ಫ್ರಮ್ ದಿ ಯೂಸರ್ ಅಂಡ್ ಟು ದಿ ಕಂಪ್ಯೂಟರ್ ಫಾರ್ ದಿ ಪ್ರೊಸೆಸಿಂಗ್. ಸೊ ಇನ್ಪುಟ್ ಡಿವೈಸ್ ಕಲೆಕ್ಟ್ಸ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ ಅಂತ ಅನ್ಬೋದು ಫ್ರಮ್ ದಿ ಯೂಸರ್ ಅಂಡ್ ಗಿವ್ ಇಟ್ ಟು ಪ್ರೊಸೆಸಿಂಗ್. ಸೊ ಇನ್ಪುಟ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಡಿವೈಸಸ್ ಇದೆ. ಎಕ್ಸಾಂಪಲ್ಸ್ ನೋಡೋಣ. ಇನ್ಪುಟ್ಗೆ ಸಂಬಂಧಪಡೋದು ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಬಾರ್ಕೋಡ್ ರೀಡರ್, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, ಆಪ್ಟಿಕಲ್ ಮಾರ್ಕ್ ರೀಡರ್, ಜಾಯ್ಸ್ಟಿಕ್, ಲೈಟ್ ಪೆನ್, ಟ್ರ್ಯಾಕ್ ಬಾಲ್, ಟಚ್ ಪ್ಯಾಡ್, EAS tag, webcam, microphone, touchscreen, digitizer and graphic tablets, smart card readers, biometric sensors, ಎಕ್ಸೆಟ್ರಾ. ಇಷ್ಟೆಲ್ಲ ಡಿವೈಸ್ ಇದೆ. ಇವೆಲ್ಲ ಡಿವೈಸ್ ಬಗ್ಗೆ ಬರುವಂತ ವಿಡಿಯೋಗಳಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುತ್ತೆ. ಅದೇ ಇಮೇಜಸ್ ಮುಖಾಂತರ ಇದು ಕೀಬೋರ್ಡ್, ಮೌಸ್, ಸ್ಕ್ಯಾನರ್, BCR ಬಾರ್ಕೋಡ್ ರೀಡರ್, ಇದು ಡಿಜಿಟೈಸರ್ ಅಂಡ್ ಲೈಟ್ ಪೆನ್ ಅಂತ ಹೇಳ್ಬೋದು, OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, ಇದು ಟ್ರ್ಯಾಕ್ ಬಾಲ್ ಇದೆ ನೋಡಿ, ರೆಡ್ ಕಲರ್ ಇದೆ ಬಾಲ್, ಅದು ಟ್ರ್ಯಾಕ್ ಬಾಲ್. ದೆನ್ ಇದು OMR ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಹೇಳ್ಬೋದು, ಜಾಯ್ಸ್ಟಿಕ್ ಇಟ್ ಯೂಸ್ ಫಾರ್ ಪ್ಲೇಯಿಂಗ್ ಗೇಮ್ಸ್, ಇದು ಟಚ್ ಪ್ಯಾಡ್ ಲ್ಯಾಪ್ಟಾಪ್ ಅಲ್ಲಿ ಇರೋದು, ಅಂಡ್ ಇದು MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್ಸ್. ES ಟ್ಯಾಗ್ ಅಂತ ಹೇಳ್ತೀವಿ, ಇಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೆಲೆನ್ಸ್, ವೆಬ್ ಕ್ಯಾಮ್, ಮೈಕ್ ಇದೆ, ಡಿಜಿಟೈಸರ್, ಟಚ್ ಸ್ಕ್ರೀನ್, ಸ್ಮಾರ್ಟ್ ಕ್ಲಾಸ್, then card reader, biometric sensors, cash counting machine. So ಎಲ್ಲ input device. What about output device? The output device is a computer hardware component used to receive desired output information from the processing and give it to ಯೂಸರ್ ಅಂತ ಹೇಳ್ಬೋದು. ಇದು ಔಟ್ಪುಟ್ ಡಿವೈಸ್ ಏನ್ ಮಾಡೋದಪ್ಪ ಅಂದ್ರೆ, ಆಫ್ಟರ್ ಪ್ರೊಸೆಸಿಂಗ್ ಆದ್ಮೇಲೆ ಏನ್ ರಿಸಲ್ಟ್ ಬರುತ್ತೆ, ಆ ರಿಸಲ್ಟ್ ಔಟ್ಪುಟ್ ಡಿವೈಸ್ ಮುಖಾಂತರ ಯೂಸರ್ ತೋರಿಸುತ್ತೆ. It allows the output of desired information to the user from the computer after processing. ಕಂಪ್ಯೂಟರ್ ಇಂದ ಯೂಸರ್ ಗೆ ಒಂದು ಡಿಸೈರ್ಡ್ ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಯಾವಾಗ ಪ್ರೊಸೆಸಿಂಗ್ ಕಂಪ್ಲೀಟ್ ಆದ ತಕ್ಷಣ. ಔಟ್ಪುಟ್ ಗೆ ಡಿವೈಸ್ ಸಂಬಂಧಪಡುವಂತ ಎಕ್ಸಾಂಪಲ್ ಚೆಕ್ ಮಾಡೋಣ. ಮಾನಿಟರ್, ಸ್ಪೀಕರ್, ಪ್ರಿಂಟರ್, ಪ್ಲಾಟರ್ ಅಂಡ್ ದಿ ಪ್ರೊಜೆಕ್ಟರ್. ಈಚ್ ಅಂಡ್ ಎವ್ರಿ ಡಿವೈಸ್ ಬಗ್ಗೆ ಡಿಟೇಲ್ ಎಕ್ಸ್ಪ್ಲನೇಷನ್ ಮುಂದೆ ಬರುವಂತ ವಿಡಿಯೋಸ್ ಇರುತ್ತೆ, ಚೆಕ್ ಮಾಡೋಣ. ಈಗ ಇಮೇಜಸ್ ಮುಖಾಂತರ ನೋಡೋಣ. ದಿಸ್ ಇಸ್ ಮಾನಿಟರ್, ಸ್ಪೀಕರ್, ಪ್ರಿಂಟರ್, ಪ್ರೊಜೆಕ್ಟರ್ ಅಂಡ್ ದಿ ಪ್ಲಾಟರ್. ಸರಿಯೋ, ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಒಂದೊಂದು ಡಿವೈಸ್ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಯಾರೆಲ್ಲ ವಿಡಿಯೋ ನೋಡಿದಿರಾ, ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ ಅಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.